ಪಟ್ಟಣದಲ್ಲಿ ವೈಭವದಿಂದ ನಡೆಯುತ್ತಿರುವ ದಸರಾ ಉತ್ಸವ ತಾಲೂಕಿನ ಸಾಂಸ್ಕೃತಿಕ ಹೆಮ್ಮೆಯಾಗಿದೆ ಎಂದು ಶಾಸಕ ಎ. ಮಂಜು ತಿಳಿಸಿದರು. ಗ್ರಾಮದೇವತೆ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಗುರುವಾರ ಸಂಜೆ ಅರಕಲಗೂಡು ದಸರಾ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 10 ದಿನಗಳ ಕಾಲ ನಡೆಯುವ ದಸರಾ ಉತ್ಸವದಲ್ಲಿ ಮಹಿಳಾ ದಸರಾ, ನೌಕರರ ದಸರಾ, ಯುವ ದಸರಾ, ಪರಿಸರ ದಸರಾ, ರೈತರ ದಸರಾ, ಭೂಮಿ ದಸರಾ, ಪಂಚಾಯತ್ ರಾಜ್ ದಸರಾ ಆಯೋಜಿಸಲಾಗಿದೆ. ಆಯುಧ ಪೂಜೆಯಂದು ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸರ್ಕಾರಿ ವಾಹನಗಳಿಗೆ ಸಾಮೂಹಿಕ ಪೂಜೆ ನಡೆಯಲಿದೆ. ವಿಜಯದಶಮಿಯಂದು ವಿವಿಧ ದೇವತೆಗಳ ಅದ್ದೂರಿ ಮೆರವಣಿಗೆ ಬನ್ನಿಮಂಟಪಕ್ಕೆ ತೆರಳಲಿದೆ. ವಿವಿಧ ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ಮೆರುಗು ನೀಡಲಿದೆ. ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅರೇಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಪೀಠದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ದಸರಾ ಸಮಿತಿ ಅಧ್ಯಕ್ಷ ಹಾಗೂ ಚಿಲುಮೆಮಠದ ಮಠಾಧೀಶ ಜಯದೇವ ಸ್ವಾಮೀಜಿ, ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ, ದೊಡ್ಡಮ್ಮ ಸೇವಾ ಸಮಿತಿ ಅಧ್ಯಕ್ಷ ಎಎಸ್ ರಾಮಸ್ವಾಮಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಎಸ್ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಶುಭಾನ್ ಸರೀಫ್, ಸದಸ್ಯೆ ಲಕ್ಷ್ಮಮ್ಮ, ತಹಶೀಲ್ದಾರ್ ಕೆಸಿ ಸೌಮ್ಯ ಉಪಸ್ಥಿತರಿದ್ದರು. ಅರಕಲಗೂಡು ದಸರಾ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ತಿಳಿದಂಥ ವಿಚಾರವಾಗಿದೆ. ಈಗಾಗಲೇ ನಮ್ಮ ಶಾಸಕರು ಘೋಷಣೆ ಮಾಡಿದ ಹಾಗೆ ಇದು 24ನೇ ವರ್ಷ ಅಂತಕ್ಕಂಥದ್ದಾಗಿ ಘೋಷಣೆ ಮಾಡಿದ್ರು. ಮುಂದಿನ ವರ್ಷ 25ನೇ ವರ್ಷ ರಜತ ಮಹೋತ್ಸವ ಬರ್ತಾ ಇದೆ ಅಂತ. ಬಂಧುಗಳೇ, ಇದು ಹಿಂದಿನಿಂದಲೂ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದೇ. ಅರಕಲಗೂಡು ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನದಿಂದ, ಈಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರತಿ ವರ್ಷ ಬಹಳ ಪುರಾತನ ಕಾಲದಿಂದಲೂ ಕೂಡ ಉತ್ಸವ ಮಾಡ್ತಾ ಇದ್ರು. ಅದಕ್ಕೆ ಒಂದು ಹೊಸ ಚಾಲನೆ ಸಿಕ್ಕಿದ್ದು ಇಲ್ಲಿಗೆ 24 ವರ್ಷಗಳಾಗಿದೆ. ಬಹುಶಃ ಈ 24 ವರ್ಷಗಳ ಅವಧಿಯಲ್ಲಿ ಅರಕಲಗೂಡು ದಸರಾ ಅಂತ ಅಂದರೆ ಬಹುಶಃ ನಮ್ಮ ಈ ಕರ್ನಾಟಕದಲ್ಲಿ ಮೈಸೂರು, ಮಡಿಕೇರಿಯನ್ನು ಬಿಟ್ಟರೆ 3ನೇ ದಸರಾ ಯಾವುದಾದ್ರೂ ಇದ್ದರೆ ಅದು ಅರಕಲಗೂಡು ದಸರಾ ಅಂತಕ್ಕಂಥದ್ದಾಗಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎ. ಮಂಜು ಅವರು ಉತ್ಸವಕ್ಕೂ ಕೂಡ ತಮ್ಮ ಒಂದು ದೇಣಿಗೆಯನ್ನು ಕೊಡ್ತಾ ಬಂದರು. ಅದನ್ನು ಈ ವರ್ಷವೂ ಕೂಡ ಮುಂದುವರಿಸಿದ್ದಾರೆ. ಅದು ಕೂಡ ಈ ಉತ್ಸವಕ್ಕೆ ಒಂದು ಹೆಚ್ಚು ಮೆರಗನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನ್ನಿಸ್ತದೆ. ಬಂಧುಗಳೇ, ದಸರಾ ಉತ್ಸವ ನಾವು ಎಲ್ಲ ಸ್ತರಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಈಗಾಗಲೇ 9 ದಿನಗಳಲ್ಲಿ ಮಹಿಳಾ ಉತ್ಸವ, ಕೃಷಿಕರ ರೈತರ ಉತ್ಸವ, ಯುವಕರ ಉತ್ಸವ, ಇನ್ನೂ ಅನೇಕ ನಮ್ಮ ಬೇರೆ ಬೇರೆ ವ್ಯವಸ್ಥೆಗಳನ್ನು ಇಟ್ಟುಕೊಂಡು 9 ದಿನದ ಉತ್ಸವಗಳನ್ನು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಂಯೋಜನೆಯನ್ನು ಮಾಡಿದ್ದಾರೆ. ಇದು ನಮ್ಮೆಲ್ಲರಲ್ಲಿ ಒಂದು ಜಾಗೃತಿಯನ್ನು ಮತ್ತು ಆತ್ಮೀಯತೆ, ಬಾಂಧವ್ಯವನ್ನು ಬೆಸಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆಯಾಗಿದೆ. ಬಂಧುಗಳೇ, ಬಹುಶಃ ಇಲ್ಲಿ ಮುಖ್ಯವಾಗಿ 9 ದಿನಗಳು, ನವರಾತ್ರಿ ಅಂದರೆ 9 ದಿನಗಳು ಆ ಜಗನ್ಮಾತೆ ಒಂದೊಂದು ದಿನದಲ್ಲಿಯೂ ಕೂಡ ಒಬ್ಬೊಬ್ಬ ರಾಕ್ಷಸರನ್ನು ಸಂಹಾರ ಮಾಡಿ ವಿಜಯದಶಮಿಯ ದಿನ ವಿಜಯವನ್ನು ಸಾಧಿಸತಕ್ಕಂಥ ದಿನ. ಹಾಗಾಗಿ ಆ ಜಗನ್ಮಾತೆಯನ್ನು ಈ 9 ದಿನಗಳು ಕೂಡ ವಿಶೇಷವಾಗಿ ಆರಾಧಿಸ್ತಕ್ಕಂಥ ಪರಿಪಾಠವನ್ನು ನಮ್ಮ ಹಿಂದಿನವರೆಲ್ಲರೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಆ ಜಗನ್ಮಾತೆಯ ಆರಾಧನೆ ಅತ್ಯಂತ ಹಿರಿದಾಗಿರ್ತಕ್ಕಂಥದ್ದು. ಬಂಧುಗಳೇ, ಆಕೆಯನ್ನು ಆರಾಧಿಸಿದಾಗ ನಮಗೆ ಇಹದಲ್ಲಿ ಬೇಕಾದಂಥ ಎಲ್ಲ ಸಂಪತ್ತುಗಳನ್ನು, ಸುಖ ಭೋಗಗಳನ್ನು ಮತ್ತು ಪರದಲ್ಲಿ ಮೋಕ್ಷವನ್ನೂ ಕೂಡ ಕೊಡ್ತಕ್ಕಂಥವಳು ಅಂತಕ್ಕಂಥದ್ದಾಗಿ ಆಕೆಯನ್ನು ಸ್ತುತಿಸಲ್ಪಟ್ಟಿದೆ. ಹಾಗಾಗಿ ಆ ಜಗನ್ಮಾತೆಯ ಉತ್ಸವವನ್ನು ನವರಾತ್ರಿಯ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ. ಆರಾಧಿತಾಸ್ಯೈವ ನೃಣಾಂ ಭೋಗ ಸ್ವರ್ಗಾಪವರ್ಗದ ಅಂತಕ್ಕಂಥದ್ದಾಗಿ ಆ ದೇವಿಯನ್ನ ಸ್ತುತಿಸ್ತಕ್ಕಂಥ ಗ್ರಂಥಗಳಲ್ಲಿ ವ್ಯಕ್ತ ಆಗಿದೆ. ಬಂಧುಗಳೇ,